ನಿಮಗೆ ಕೂಡ ಈ ರೀತಿ ಥ್ರೋಟ್ನ ಪದೇ ಪದೇ ಕ್ಲಿಯರ್ ಮಾಡ್ಕೋಬೇಕು ಅಂತ ಅನ್ಸುತ್ತಾ? ಹಾಗಾದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಥ್ರೋಟ್ ಇರಿಟೇಷನ್ ಅನ್ನೋದು ಸುಮಾರು ರೀಸನ್ಸ್ಗಳಿಗೆ ಬರುತ್ತೆ. ಒಂದು, ಇದು ಅಲರ್ಜಿಯಿಂದ ಆಗಿರ್ಬೋದು, ಇಲ್ಲ ಥ್ರೋಟ್ ರಿಲೇಟೆಡ್ ಇನ್ಫೆಕ್ಷನ್ಸ್ಗಳಾಗಿರ್ಬೋದು, ಇಲ್ಲ ವೋಕಲ್ ಅಬ್ಯೂಸ್ ಜಾಸ್ತಿ ಮಾತಾಡೋದ್ರಿಂದ ಆಗಿರ್ಬೋದು, ಇಲ್ಲ ಸೈನಸೈಟಿಸಲ್ಲಿ ಏನಾಗುತ್ತೆ, ನಮ್ಮ ಮೂಗಿನಲ್ಲಿರುವ ಮ್ಯೂಕಸ್ಸು ಥ್ರೋಟ್ಗೆ ಬಂದು ಕಲೆಕ್ಟ್ ಆಗುವಾಗ ಕೂಡ ಈ ರೀತಿ ಥ್ರೋಟ್ ಕ್ಲಿಯರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಈ ರೀತಿ ಸುಮಾರು ರೀಸನ್ಸ್ಗಳಿವೆ. ಬಟ್ ನಾವು ಒಂದು ಕಾಸ್ನ ಯಾವಾಗಲೂ ಮಿಸ್ ಮಾಡ್ತಾ ಇದ್ದೀವಿ. ಅದೇ ಲ್ಯಾರಿಂಗೋ ಫ್ಯಾರಿಂಜಿಯಲ್ ರಿಫ್ಲೆಕ್ಸ್, ಅಂದರೆ ಸೈಲೆಂಟ್ ರಿಫ್ಲೆಕ್ಸ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳ್ಕೊಳ್ಳೋಣ. LPR ಲ್ಯಾರಿಂಗೋ ಫ್ಯಾರಿಂಜಿಯಲ್ ರಿಫ್ಲೆಕ್ಸ್ ಅಂದರೆ ಏನು? ಇದು ಆಲ್ಮೋಸ್ಟ್ ಒಂದು ಅಸಿಡಿಟಿ ಥರನೇ ಪ್ರೆಸೆಂಟ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಸ್ಟಮಕ್ನಲ್ಲಿ ಪ್ರೊಡ್ಯೂಸ್ ಆಗುವ ಗ್ಯಾಸ್ಟ್ರಿಕ್ ಜ್ಯೂಸ್ ಏನಿರುತ್ತೆ ಅದು ಗಂಟಲವರೆಗೂ ಬಂದುಬಿಟ್ಟು ನಮ್ಮ ಥ್ರೋಟ್ನ ಇರಿಟೇಟ್ ಮಾಡಲಿಕ್ಕೆ ಶುರು ಆಗುತ್ತೆ. ಆಗ ಮಾಡಿದಾಗ ಏನಾಗುತ್ತೆ, ಥ್ರೋಟಲ್ಲಿ ನಮಗೆ ಇನ್ಫ್ಲಮೇಷನ್ ಕಾಣಿಸ್ಕೊಳ್ಳುತ್ತೆ, ಥ್ರೋಟ್ ಟೈಟ್ನೆಸ್ ಅಂತ ಅನಿಸ್ಲಿಕ್ಕೆ ಫೀಲ್ ಆಗುತ್ತೆ. ಈ LPR ಅನ್ನೋದು ಮೋಸ್ಟ್ ಆಫ್ ದ ಟೈಮ್ ನಮ್ಮ ಫುಡ್ ಹ್ಯಾಬಿಟ್ಸಿಂದ ಬರುತ್ತೆ. ಟೈಮ್ಗೆ ಕರೆಕ್ಟಾಗಿ ಊಟ ಮಾಡದೇ ಇರೋದ್ರಿಂದ, ಆಯಿಲಿ ಫುಡ್ಸ್, ಜಂಕ್ ಫುಡ್ಸ್ ಜಾಸ್ತಿ ತಿಂದಾಗ, ಮತ್ತು ಸಿಟ್ರಿಕ್ ಫುಡ್ಸ್ನ ಜಾಸ್ತಿ ಯೂಸ್ ಮಾಡಿದಾಗ, ಕಾಫಿ ಟೀ ಎಕ್ಸಸ್ ಆಗಿ ಯೂಸ್ ಮಾಡಿದಾಗ, ಮತ್ತು ಕೆಲವೊಮ್ಮೆ ಇದು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್, ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಕೂಡ ಬರುತ್ತೆ, ಒಬೆಸಿಟಿಯಿಂದ ಬರುತ್ತೆ, ಮತ್ತು ಕೆಲವೊಮ್ಮೆ ಸ್ಟ್ರೆಸ್ ಕೂಡ LPRನ ಕಾಸ್ ಮಾಡ್ಬೋದು. ಈ LPRನ ಸಿಂಪ್ಟಮ್ಸ್ಗಳೇನು ಗೊತ್ತಾ? ನಾನು ಆಗಲೇ ಹೇಳಿದಾಗೆ ಥ್ರೋಟ್ನ ಪದೇ ಪದೇ ಕ್ಲಿಯರ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಥ್ರೋಟಲ್ಲಿ ಏನೋ ಇದೆ ಅಂದಿರುವ ಹಾಗೆ ಫೀಲ್ ಆಗ್ತಾ ಇರುತ್ತೆ. ಪದೇ ಪದೇ ಥ್ರೋಟ್ ಇರಿಟೇಷನ್ ಆಗೋದು, ಡ್ರೈ ಕಫ್, ಮಲಗಿದ ತಕ್ಷಣ ಎಸ್ಪೆಷಲಿ ಡ್ರೈ ಕಫ್ ಬರೋದು, ಬೆಳಗ್ಗೆ ಎದ್ದ ತಕ್ಷಣ ಡ್ರೈ ಮೌತ್ ಅನ್ನೋ ರೀತಿಯ ಫೀಲ್ ಆಗ್ತಾ ಇರುತ್ತೆ. ಕೆಲವೊಮ್ಮೆ ನಮ್ಮ ವಾಯ್ಸ್ ಚೇಂಜಸ್ ಕೂಡ, ಹಾರ್ಸ್ನೆಸ್ ಅನ್ನೋ ರೀತಿ ನಮ್ಮ ವಾಯ್ಸ್ ಕೂಡ ಚೇಂಜ್ ಆಗ್ಬೋದು. LPRಗೆ ಟ್ರೀಟ್ಮೆಂಟ್ ಏನು? ಸೊ ನಾವು ಅರ್ಲಿ ಸ್ಟೇಜಸ್ಸಲ್ಲೇ ಒಳ್ಳೆಯ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ನ ಮಾಡಿಕೊಂಡ್ರೆ ಕಾಂಪ್ಲಿಕೇಶನ್ಸ್ ಆಗೋದನ್ನ ತಡಿಬೋದು. ಸೊ ಏನೇನು ಮಾಡಬೇಕು? ಸೊ ನಿಮಗೆ ತಿಳಿದಿರೋ ಹಾಗೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ವಿ ಹ್ಯಾವ್ ಟು ಚೀವ್ ದ ಫುಡ್ ಪ್ರಾಪರ್ಲಿ. ಫುಡ್ನ ಚೆನ್ನಾಗಿ ಚೀವ್ ಮಾಡಿದಾಗ ಏನಾಗುತ್ತೆ, ನಮ್ಮ ಬಾಯಿಯ ಸಲೈವ ಫುಡ್ ಪ್ರಾಡಕ್ಟ್ ಜೊತೆ ಮಿಕ್ಸ್ ಆಗಿ ಒಳ್ಳೆಯ ಎನ್ಸೈಮ್ಸ್ಗಳು ಪ್ರೊಡ್ಯೂಸ್ ಆಗಿ ಫುಡ್ ಅನ್ನೋದು ಈಸಿಯಾಗಿ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಅದು ಬಿಟ್ಟರೆ ಕರೆಕ್ಟ್ ಟೈಮಿಗೆ ಊಟ ಮಾಡೋದು, ಮತ್ತು ಸ್ಮಾಲ್ ಕ್ವಾಂಟಿಟೀಸಲ್ಲಿ ಊಟವನ್ನು ತಗೊಳ್ಳೋದು. ಒಂದೇ ಸರಿ ಜಾಸ್ತಿ ಊಟ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಮಲಗುವ ಮುನ್ನ ಒಂದು 3 ಅವರ್ಸ್ ಗ್ಯಾಪ್ ಇರಬೇಕು. 3 ಅವರ್ಸ್ ಮುಂಚೆನೇ ನಾವು ಊಟ ಮಾಡಿದರೆ ಚೆನ್ನಾಗಿ ಡೈಜೆಷನ್ ಆಗಿರುತ್ತೆ ನಾವು ಮಲಗುವ ಟೈಮಿಗೆ. ಮತ್ತು ಆಲ್ಮೋಸ್ಟ್ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ನ ಕಡಿಮೆ ಮಾಡೋದು ತುಂಬ ಒಳ್ಳೆಯದು ಈ ರೀತಿಯ ಕಂಡೀಷನ್ಸಲ್ಲಿ. ಮತ್ತು ಮಲಗುವ ಮುನ್ನ ಸ್ವಲ್ಪ ಒಂದು ಪಿಲ್ಲೋವನ್ನಿಟ್ಟು ಸ್ವಲ್ಪ ನಮ್ಮ ಅಪ್ಪರ್ ಬಾಡಿಯನ್ನು ಸ್ವಲ್ಪ ರೈಸ್ ಮಾಡಿ ಮಲಗಿದರೆ ನಮ್ಮ ಏನು ಗ್ಯಾಸ್ಟ್ರಿಕ್ ಜ್ಯೂಸ್ ಅನ್ನೋದೇನಿದೆ ಅದು ಥ್ರೋಟ್ ತನಕ ರೀಚ್ ಆಗೋದಿಲ್ಲ, ಥ್ರೋಟ್ ಇರಿಟೇಷನ್ ಆಗೋದಿಲ್ಲ. ಇದೆಲ್ಲದರೊಟ್ಟಿಗೆ ನಮ್ಮ ವೋಕಲ್ ಕಾರ್ಡ್ ಹೆಲ್ತ್ ಕೂಡ ನೋಡ್ಕೋಬೇಕು. ವಾಯ್ಸ್ ಅಬ್ಯೂಸ್ ಜಾಸ್ತಿ ಕಿಚ್ಚೋದನ್ನು ಅವಾಯ್ಡ್ ಮಾಡಬೇಕು. ಟು ಸ್ಟೇ ಹೈಡ್ರೇಟೆಡ್, ಚೆನ್ನಾಗಿ ನೀರು ಕುಡಿಯೋದ್ರಿಂದ ಕೂಡ ನಮ್ಮ ವಾಯ್ಸ್ ವೋಕಲ್ ಕಾರ್ಡ್ನ ಒಂದು ಹೈಡ್ರೇಷನ್ನ ಮೇಂಟೈನ್ ಮಾಡ್ಬೋದು. ಈ ರೀತಿಯ ಕಂಡೀಷನ್ಸ್ಗಳು ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಚೇಂಜಸ್ ಮಾಡಿಕೊಂಡಾಗ ಕಡಿಮೆ ಆಗತ್ತೆ, ಹೆದರುವ ಅವಶ್ಯಕತೆ ಇಲ್ಲ. ಬಟ್ ಇದೆಲ್ಲ ಲೈಫ್ ಸ್ಟೈಲ್ ಚೇಂಜಸ್, ಈ ಕಂಡೀಷನ್, ಇಂಥ ತೊಂದರೆಗಳಿದ್ದು ಕೂಡ ಅದನ್ನೇ ಫಾಲೋ ಮಾಡಿದರೆ ಡೆಫಿನೆಟ್ಲಿ ಕಾಂಪ್ಲಿಕೇಶನ್ಸ್ ವಿಲ್ ಬಿ ದೇರ್. ಇದು ಫಾಲೋ ಮಾಡಿದರೂ ಕೂಡ ನಿಮಗೆ ಸಿಂಪ್ಟಮ್ಸ್ಗಳು ಕಡಿಮೆ ಆಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಯು ನೀಡ್ ಮೆಡಿಕೇಷನ್ಸ್ ಆ್ಯಂಡ್ ಮೆಡಿಕಲ್ ಅಡ್ವೈಸಸ್.